ಹಾರ್ಟ್ ಆಫ್ ಗಿವಿಂಗ್ ಸಂಸ್ಥೆಯಿಂದ ಕ್ಯಾಲನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕಂಪ್ಯೂಟರ್ಗಳ ಕೊಡುಗೆ. ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾದ ಸವಲತ್ತುಗಳನ್ನು ನೀಡುವುದು ಎಲ್ಲರ ಕರ್ತವ್ಯ ಎಂದು ಹಾರ್ಟ್ ಆಫ್ ಗಿವಿಂಗ್ ಸಂಸ್ಥೆಯ ಅಧ್ಯಕ್ಷರಾದ ಆಂಟೋನಿ ಸುಜ್ಜಿತ್ ತಿಳಿಸಿದ್ದಾರೆ. ಶನಿವಾರ ಹಾರ್ಟ್ ಆಫ್ ಗಿವಿಂಗ್ ಸಂಸ್ಥೆ ವತಿಯಿಂದ ತಾಲೂಕಿನ ಕ್ಯಾಲನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕಂಪ್ಯೂಟರ್ಗಳ ಕೊಡುಗೆ ನೀಡಿ ಮಾತನಾಡಿದ ಅವರು, ಸ್ಪರ್ಧಾತ್ಮಕ ಯುಗದಲ್ಲಿ ಮುಂಚೂಣಿಗೆ ಬರಬೇಕಾದರೆ ಶಿಕ್ಷಣ ಜೊತೆಗೆ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಹಳ್ಳಿಗಾಡಿನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಅನಿವಾರ್ಯ ಎಂದು ತಿಳಿಸಿದ್ದಾರೆ. ವೇಮಗಲ್ ಸುತ್ತಮುತ್ತಲಿನ 10 ಶಾಲೆಗಳಿಗೆ ಕಂಪ್ಯೂಟರ್ ಲ್ಯಾಬ್ ಹಾಗೂ ಹೆಣ್ಣು ಮಕ್ಕಳಿಗೆ ಪಿಂಕ್ ರೂಮ್ಗಳನ್ನು ಕಟ್ಟಿಸಲಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಗುರುತಿಸಿ ಉತ್ತೇಜನ ನೀಡಲು ಧನ ಸಹಾಯ ಸಹ ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯಗಳನ್ನು ನೀಡುವ ಹೃದಯ ಸಂಸ್ಥೆಯಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೆ. ಫಸ್ಟ್ ಸ್ಕೂಲ್ ಈ ವರ್ಷಕ್ಕೆ ಫಸ್ಟ್ ಸಾಫ್ಟ್ ಸಿಸ್ಟಮ್ ಸೆಟಪ್ ಮಾಡಿದ್ದೀವಿ. ಇಂಟೆನ್ಷನ್ ಇಸ್ ಮಕ್ಕಳು ಸ್ಕೂಲಿಂದ ಹೊರಗಡೆ ಬರೋಷ್ಟರಲ್ಲಿ ಕಂಪ್ಯೂಟರ್ ನಾಲೆಜ್, ಬೇಸಿಕ್ ನಾಲೆಜ್ ಇರಲೇಬೇಕು. ಸೊ ಔಟ್ಸೈಡ್ ವರ್ಲ್ಡ್ ನೋಡಬೇಕಂದ್ರೆ ಅವ್ರಿಗೆ ಬೇಸಿಕ್ ನಾಲೆಜ್ ಇರಲೇಬೇಕು ಅನ್ನೋದು ಇಂಟೆನ್ಷನಿಂದ ನಮ್ಮ ಫೌಂಡೇಶನ್ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಸರ್ಕಾರಿ ಶಾಲೆನೇ ಆಯ್ಕೆ ಮಾಡೋ ಉದ್ದೇಶ ಈ ಶಾಲೆನಂತಲ್ಲ, ಇದು ಫಸ್ಟ್ ಶಾಲೆ ಅಂತ ಇನ್ನೂ ಇದೆ, ಸುಮಾರು ಮಾಡಬೇಕಾಗಿರೋದಿದೆ. ಹೋದ ವರ್ಷದಲ್ಲಿ ನಾವು 10 ಸ್ಕೂಲ್ ಮಾಡಿದ್ವಿ, ಸರ್ಕಾರಿ ಶಾಲೆಗಳೇ ಮಾಡಿದ್ವಿ. ಸೊ ಅದು ಲಾಸ್ಟ್ ಇಯರ್ ಮಾಡಿದ್ವಿ. ಈ ವರ್ಷವೂ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಒಂದು ಇದನ್ನು ಮಾಡ್ತೀವಿ. ಇದು ಮಕ್ಕಳಿಗೆ ಚೆನ್ನಾಗಿದೆ ಸಿಸ್ಟಮ್ಸ್. ಏನು ಹೇಳ್ತೀವಿ ಮಕ್ಕಳು ಹೇಳಬೇಕದು ಥ್ರಿಲ್, ಅವ್ರಿಗೂ ಖುಷಿಯಾಗಿದೆ. ಕಂಪ್ಯೂಟರ್ ಲಿಟ್ರಸಿ ನಮಗೂ ಸ್ಟಾರ್ಟ್ ಆಗ್ತಾಯಿದೆ ಅನ್ನೋದು ಖುಷಿ ಅವ್ರಿಗಿದೆ. ಅದಕ್ಕಿಂತ ಖುಷಿ ನಮಗೆ, ನಮ್ಮಿಂದ ಸರ್ಕಾರಿ ಶಾಲೆಗೆ ಒಂದು ನಾಲೆಜ್ ನಾವು ಬಿಲ್ಡ್ ಮಾಡ್ತೀವಿ ಅನ್ನೋದು ಖುಷಿ ನಮಗೆ. ಸೊ ವರ್ಷ SLC ಮಕ್ಕಳಿಗೆ ಹೆಚ್ಚು ಅಂಕ ತೆಗೆದಿರೋರಿಗೆ ನೀವೇನೋ ಕ್ಯಾಶ್ ಏನೋ ಕೊಡ್ತಾ ಇದ್ದೀವಿ. ಈ ವರ್ಷ ಯಾರು ಕೊಡ್ತೀವಿ? ನಾನು ಲಾಸ್ಟ್ ಇಯರ್ ಇದೇ ಸ್ಕೂಲಲ್ಲಿ ಅನೌನ್ಸ್ ಮಾಡಿದ್ದೆ. 1 ಲಕ್ಷ ಅಂದರೆ 1 ಲಕ್ಷ 606ಗಿಂತ 1 ಅಂಶ ಮಾರ್ಕ್ ಜಾಸ್ತಿ ತಗೊಂಡ್ರೆ 1 ಲಕ್ಷ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೇನೆ.